ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಕಪ್ ಆರ್ಟಿಸ್ಟ್ ರಶ್ಮಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಸಿಂಪಲ್ಲಾಗಿ ನಾನು ಹೇಗೆ ಮೇಕಪ್ನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ, ಬಟ್ ನಾನೇನು ಮಾಯ್ಶ್ಚರೈಸರ್ ಏನೂ ಹಾಕಿಲ್ಲ. ಸೊ ಹಂಗಾಗಿ ಸ್ವಲ್ಪ ಆಯಿಲಿ ಆಗಿದೆ ಫೇಸು. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಫೇಸ್ನ ವೆಟ್ ಟಿಶ್ಯೂಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಸಿರಮ್ನ ಯೂಸ್ ಮಾಡ್ತೀನಿ. ಅದು ರೀಕೋಡ್ ಅವ್ರದ್ದು ಆಗಿರುತ್ತೆ. ರೀಕೋಡ್ ಅವ್ರದ್ದು ಸಿರಮ್ ನನಗೆ ಪರ್ಸ್ನಲಿ ಇಷ್ಟ. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಇದ್ರ ಮೇಲೆ ಸ್ವಲ್ಪ 2 to 3 ಸೆಕೆಂಡ್ಸ್ನ ಬಿಟ್ಕೊಂಡು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟ್ಗೆ ಸ್ವಲ್ಪ ಟೈಮ್ ಗ್ಯಾಪ್ ಇರಬೇಕು. ಅಂದರೆ ಒಂದು 2 to 3 ಸೆಕೆಂಡ್, ಅಟ್ಲೀಸ್ಟ್ 1 ಸೆಕೆಂಡ್ ಆದರೂ ಗ್ಯಾಪ್ ಇರಬೇಕು. ಆಗ ಎಲ್ಲ ಪ್ರಾಡಕ್ಟು ಫೇಸ್ನ ಅಬ್ಸರ್ವ್ ಮಾಡಿ ನೀಟಾಗಿ ಮೇಕಪ್ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಬೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ನೆಕ್ಸ್ಟ್ ನಾನು ಇಲ್ಲಿ ನನ್ನ ಫೇಸು ಸ್ವಲ್ಪ ಗ್ಲೋ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಲ್ಯಾಕ್ಮೆ ಅವ್ರದ್ದು ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಪ್ರಾಡಕ್ಟ್ನೂ ನನ್ನ ಬ್ರೈಡ್ಸ್ಗೆ ಇದನ್ನು ಹಾಕಲ್ಲ. ಇದು ನನ್ನ ಪರ್ಸ್ನಲ್ ಯೂಸ್ ಮಾತ್ರ. ಸೊ ಹಂಗಾಗಿ ಇಲ್ಲಿ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಹಂಗಾಗಿ ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಡರ್ಮಾ ಪ್ಯಾಲೆಟ್ಟಿಂದ ಸ್ವಲ್ಪ ನನ್ನ ಸ್ಕಿನ್ಗೆ ಆ ಡಾರ್ಕ್ ಸರ್ಕಲ್ಸ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಅಪ್ಲೈ ಮಾಡಿ ಡಾರ್ಕ್ ಸರ್ಕಲ್ಸ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ನನಗೂ ಸ್ವಲ್ಪ ಜಾಸ್ತಿನೇ ಇದೆ ಹೈ ಹತ್ರ, ಬಟ್ ಫೇಸಲ್ಲಿ ಏನಿಲ್ಲ, ರೆಗ್ಯುಲರಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನನಗೂ ಇದೆ ಅಷ್ಟೇ. ನೆಕ್ಸ್ಟ್ ಇದಾದಮೇಲೆ ನಾನು ಪ್ಯಾಕ್ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಇದನ್ನು ನನಗೆ ಸೂಟ್ ಆಗುತ್ತಾ ಅಂತ ಚೆಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ನನಗೆ ಸೂಟ್ ಆಗುತ್ತೆ, ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಏನೇ ಫಂಕ್ಷನ್ಸ್ಗೆ ಹೋದರೂ ಕೂಡ. ಇದು ನನ್ನ ಫೇಸಿಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟು ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಪ್. ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಮಾತ್ರ ಫೇಸ್ ನೀಟಾಗಿ ಕಾಣುತ್ತೆ, ಇಲ್ಲಾಂದರೆ ಕೇಕಿ ಆಗೋ ಥರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ನಾವು ಫಸ್ಟು ಬೇಸ್ನ ನೀಟ್ ಮಾಡ್ಕೋಬೇಕು. ಬೇಸ್ನ ನೀಟಾಗಿ ಮಾಡಿಕೊಂಡ್ರೆ ಮಾತ್ರ ಫೌಂಡೇಶನ್ಸ್ ಹಾಕಿದಾಗ ಅದು ಫೇಸ್ ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ರೀಕೋಡ್ ಅವ್ರದ್ದು ಚೀಕ್ ಟಿಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ಇಷ್ಟ, ಪರ್ಸ್ನಲಾಗಿ ಇಷ್ಟ ಈ ಪ್ರಾಡಕ್ಟ್. ಸೊ ಹಂಗಾಗಿ ನಾನು ಇದನ್ನು ಬೈ ಮಾಡಿ ಇದನ್ನು ಹಾಕ್ತೀನಿ ರೆಗ್ಯುಲರಾಗಿ ಏನಾದರೂ ಫಂಕ್ಷನ್ಸ್ ಇದ್ದರೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 2 ಟೈಪ್ಸ್ ಇರುತ್ತೆ, ಪೌಡರ್ದು ಇರುತ್ತೆ, ಇದು ಕ್ರೀಮಿನೂ ಇರುತ್ತೆ. ಇಲ್ಲಿ ನಾನು ಕ್ರೀಮಿ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಫೇಸ್ ಅಂದರೆ ಚೀಕ್ ಹತ್ರ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಶಿಮ್ಮರ್ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫೇಸ್. ಸೊ ಹಾಗಾಗಿ ಚೀಕ್ ಹತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ಲಾಸಿಯಾಗಿ. ಸೊ ಹಂಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಈಗ. ನೆಕ್ಸ್ಟ್ ಇಲ್ಲಿ ಕಾಜಲ್ ನನಗೆ ಹಾಕೋಕ್ಕಂತೂ ಈಸಿ, ಬಟ್ ನನ್ನ ಬ್ರೈಡ್ಸ್ಗೆ ಹಾಕ್ಬೇಕಾದ್ರೆ ಅಂತೂ ನನಗೆ ಅಳು ಬಂದುಬಿಡುತ್ತೆ. ಅವ್ರು ತುಂಬಾ ಕಣ್ಣಲ್ಲೆಲ್ಲ ನೀರು ಬರ್ಸ್ಕೊಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ತೀನಿ. ಸ್ವಲ್ಪ ಕಷ್ಟನೇ ಕಾಜಲ್ ಹಾಕೋದು. ನೆಕ್ಸ್ಟು ಇಲ್ಲಿ ನನಗೆ ಲೈನರ್ ಮತ್ತು ಐ ಶ್ಯಾಡೋ ಇಷ್ಟ ಆಗಲ್ಲ ಅಷ್ಟು. ಸೊ ಹಾಗಾಗಿ ನಾನು ಜಸ್ಟ್ ಮಸ್ಕರನ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ಲಿಪ್ಸ್ಟಿಕ್ಕು ನನಗೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಫಸ್ಟು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಲೈನರ್ನ ಯೂಸ್ ಮಾಡಿದ್ರೆ ನೀಟಾಗಿ ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಲಿಪ್ ಲೈನರ್ನ ನಿಮ್ಮ ಇಷ್ಟ ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಕಿ ನಾನು ಆಮೇಲೆ ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ. ನನಗೆ ಐಬ್ರೋ ಫಿಲ್ಲಿಂಗು ಅಷ್ಟು ನನ್ನದು ನಾರ್ಮಲಾಗಿ ಐಬ್ರೋಸು ಡಾರ್ಕ್ ಇದೆ. ಸೊ ಹಂಗಾಗಿ ಸ್ವಲ್ಪ ಅಲ್ಲಿ ಫೌಂಡೇಶನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನಿಮಗೆ ಬೇಕು ಲೈಟಾಗಿದೆ ನಮ್ಮದು ಐಬ್ರೋಸ್ ಅನ್ನೋದಾದರೆ ನೀವು ಸ್ವಲ್ಪ ಹೈಲೈಟ್ ಮಾಡ್ಕೋಬೋದು ಅದನ್ನು ಐಬ್ರೋನ ಹಾಕ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಸ್ಪ್ರೇನ ಹಾಕ್ತಾ ಇದ್ದೀನಿ. ಇದು ನನ್ನ ಫೈನಲ್. ಏನ್ ಹೇಳಿ ನಾನು ಎರಡು ರಂಗೋಲಿ ಲೈನು ಹಾಕಿರು ನೋಟ ಮತ್ತರಿಸವೈನು ಬಿದ್ದಾಯ್ತು ಕಾಡಿಗೆಯ ಸೈನು ಮುತ್ತಲ್ಲೇ ಕಟ್ಟುವೆನು ಫೈನು.